ಎಲ್ಲ ಲಗೇಜ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನನ್ನ ತಮ್ಮನ ಬೆಂಗಳೂರಿಂದ ಬಂದಿದ್ದಾನೆ. ಸೊ ನಮ್ಮ ಪಯಣ ಲಗೇಜೆಲ್ಲ ಕಟ್ಕೊಂಡು ಬೈಕಿಗೆ ಆನ್ ದ ವೇ ಹೋಗ್ತಾ ನಿಮಗೆಲ್ಲ ಸಿಕ್ಕಿ ಹೇಳ್ತೀನಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನನ್ನ ತಮ್ಮನ ಗಾಡಿಗೆ ಅವನು ಲಗೇಜ್ ಹಿಡ್ಕೊತಾ ಇದ್ದಾನೆ. ಅದಾದಮೇಲೆ ನನ್ನ ಗಾಡಿಗೆ ಲಗೇಜ್ ಕೊಡ್ಕೋತೀವಿ. ನಾನು ಟ್ರಿಪ್ಪಿಗೆ ತೊಗೊಂಡೋಗ್ತಿರೋದು ಪ್ಯಾಷನ್ ಪ್ರೋ ಅಲ್ಲ, ರೋಡ್ ಕಿಂಗು ಅಲ್ಲ, RX. ರೀಸನ್ ಹೇಳಿದ್ದೀನಿ, ರೋಡ್ ಕಿಂಗ್ ಯಾಕೆ ತೊಗೊಂಡೋಗ್ತಾಯಿಲ್ಲ ಅಂತ. ಇನ್ನೂ ಡಾಕ್ಯುಮೆಂಟೇಷನ್ ಆಗಿಲ್ಲ ರೋಡ್ ಕಿಂಗಲ್ಲಿ, ಅದಕ್ಕೆ RXಲ್ಲಿ ಅಪ್ ಟು ಡೇಟ್ ಇದೆ, ಅದಕ್ಕೋಸ್ಕರ ತೊಗೊಂಡೋಗ್ತಾ ಇರೋದು. ಬನ್ನಿ, ಇದೆಲ್ಲ ಆದಮೇಲೆ ನನ್ನ ಗಾಡಿನ ಸ್ವಲ್ಪ ಹಿಂದೆ ತೊಗೊಂಡು, ಅಲ್ಲಿ ಜಾಗ ಕನ್ಸೆಷನ್ ಇದೆ, ಆ ಗಾಡಿನ ಹಿಂದೆ ತೆಗೆದು ಈ ಗಾಡಿನ ಮುಂದೆ ಹಾಕಿ ಆಮೇಲೆ ನಾನು ಇದೇ ರೀತಿ ಲಗೇಜ್ ಕಟ್ಟಬೇಕು. ಈಗ ನಮ್ಮ ತಮ್ಮ ಕಟ್ತಾ ಇದ್ದಾರೆ ನೋಡಿ ಲಗೇಜ್. ಗಾಡಿನ ಸ್ಟಾರ್ಟ್ ಮಾಡಿ ಕೋಲ್ಡಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಸ್ಟಾರ್ಟ್ ಮಾಡಿ ಸ್ವಲ್ಪ ರೈಸ್ ಮಾಡಿ ನಿಲ್ಸಿದ್ದೀನಿ. ಚೇಂಬರ್ ಸೌಂಡ್ ಮಾತ್ರ ಅಲ್ಟಿಮೇಟ್ ಮರ. ಎನಿ ಟೈಮು ಚೇಂಬರ್ ಹಾಕ್ಸ್ಬಿಡಿ RXಗೆ. ಯಾವ ಇದು ಬೇಡ, ಏನೂ ಬೇಡ. ಮನೆಯಿಂದ ಹೊರಟಿದ್ದೀವಿ ಕಣ್ರಪ್ಪ. ಟ್ರಿಪ್ಪು ಕೇರಳ ಹೊರಟಿದ್ದೀವಿ. ಕೊಟ್ಟಿಯೂರು ಮುಗಿಸ್ಕೊಂಡು ಬರೋಣ ಅಂತ. ಸಾಧ್ಯವಾದರೆ ವೇನಾಡು ಹೋಗ್ತೀವಿ. ವೇನಾಡಲ್ಲಿ ಸದ್ಯಕ್ಕೆ ಎಲ್ಲ ಅಲರ್ಟ್, ಮಳೆ ಅಲರ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಹೊರಟಿದ್ದೇವಪ್ಪ. ಇಲ್ಲಿಂದ 200 ಕಿಲೋಮೀಟ್ರ್ ಆಗುತ್ತೆ ಗುರು, ಅಷ್ಟೇ. ಒಂದು 5 or 6 hour ಆಗುತ್ತೆ. ಸಂಜೆ ಅಷ್ಟೊತ್ತಿಗೆ ಹೋಗ್ತೀವಿ ಕ್ಲೀನಾಗಿ. ಹೋಗಲ್ಲ ಮಗ ಬೇರೆ ನೋಡ್ತಾನೆ, ಅವನೇನು ಹಿಂಗೆ ಬಂದ್ಬಿಟ್ನಲ್ಲ ಅಂತ ನೋಡ್ತಾವನೆ ನನ್ನ. ಅವನೇ ಸಡನ್ನಾಗಿ ಬಂದುಬಿಟ್ಟು ನನ್ನ ಮಕ್ಕನೇ ನೋಡಿಬಿಟ್ರೆ ನಾವು ಏನು ಮಾಡೋವ ಹೇಳಿ. ನಾರ್ಮಲಾಗಿ ಪೆಟ್ರೋಲ್ ಹಾಕ್ಸಿದ್ದೆ ಪೆಟ್ರೋಲ್ ಬಂಕಲ್ಲಿ. ಇಂಡಿಯನ್ ಆಯಿಲ್, ನೀವು ಅಷ್ಟೇ ಗುರು, ಇಂಡಿಯನ್ ಆಯಿಲ್ ಹಾಕ್ಸಿ, ಇಲ್ಲಾಂದ್ರೆ ನಯರ್ ಹಾಕ್ಸಿ, ಇಲ್ಲ ರಿಲಯನ್ಸ್ ಹಾಕ್ಸಿ. ಭಾರತ್ ಪೆಟ್ರೋಲಿಯಮ್ಮು, HP ಪೆಟ್ರೋಲಿಯಮ್ಮು, ಹಿಂದೂಸ್ತಾನ್ ಪೆಟ್ರೋಲಿಯಮ್ ಇವೆಲ್ಲ ಸಿಕ್ಕಾಪಟ್ಟೆ ಮಿಕ್ಸಿಂಗು. ಫುಲ್ ಟ್ಯಾಂಕ್ ಮಾಡಿಸುವ, ಫುಲ್ ಟ್ಯಾಂಕು ನೋಡಿ. ಈಗ ಮೇಡಮ್ಗೆ ಹಂಗೆ ಚಮಕ್ ಹೆಂಗೆ ಕೊಡ್ತೀನಿ ಅಂತ. ಡೀಸೆಲ್ ತಾನೇ ಹಾಕ್ತಿರೋದು ಈಗ, ಡೀಸೆಲ್ ತಾನೇ ಹಾಕ್ತಿರೋದು. ಪೆಟ್ರೋಲ್ ಯಾಕಂತ ಹಾಕಿ. ಹಾಂ ನಿಜ. ನಿಮ್ಮ ಬತ್ತಿ ನೋಡಿ, ಇನ್ನೊಂದು 2-3 ದಿನದಲ್ಲಿ ಹಾಕ್ತೀನಿ ನಿನ್ನ. ಈಗ ನಾನು ನನ್ನ RX 100ಅಲ್ಲಿ ರೈಡ್ ಮಾಡ್ತಾಯಿದ್ದೀನಿ, ಲಾಂಗ್ ರೈಡ್. ಕೇರಳ ಹೋಗ್ತಾಯಿದ್ದೀನಿ. ಸೊ RX ಎಲ್ಲ ಯಾಕೆ ಟ್ರಾವೆಲ್ ಮಾಡಿದ್ರೆ ಮಜಾ ಬರುತ್ತೆ ಅಂತ ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಹಂಗೆ ಹೆಡ್ಫೋನ್ ಹಾಕ್ಕೊಂಡು ಸೌಂಡ್ ಮಾತ್ರ ಕೇಳಿಸ್ಕೊಳ್ಳಿ. ಆಹಾ, ಹೆಂಗೆ ಸೌಂಡು. ಈ ಒಂದು ರೀಸನ್ಗೆ ಗುರು ನನಗೆ RXಲ್ಲಿ ಲಾಂಗ್ ರೈಡ್ಸ್ ಮಾಡಲಿಕ್ಕೆ ಭಾಳ ಇಷ್ಟ ಆಗುತ್ತೆ. ನಿಧಾನಕ್ಕೆ ಹೋಗ್ಬೇಕಾದ್ರೂ ಮಜಾ ಕೊಡುತ್ತೆ, ಜೋರಾಗಿ ಓಡೋದಾಗಲೂ ಮಜಾ ಕೊಡುತ್ತೆ. ಹೆಂಗೆ ಬೇಕಾದ್ರೆ ಹೊಡಿ, ನಾನೆಲ್ಲದಕ್ಕೂ ಸೈ ಕಾಣ ಅನ್ನತ್ತೆ ಗುರು. ನನ್ನ ಚಿನ್ನ ಕಣ ಇದು RX. ಈಗ ನಾವು ಹೊಳೆನರಸೀಪುರದಲ್ಲಿದ್ದೀವಿ ಗುರು. ಹೊಳೆನರಸೀಪುರದಿಂದ ಆ ಕಡೆ ಹೋಗ್ಬೇಕು. 2 ರೂಟ್ ಹೋಗುತ್ತೆ, ಹಿಂಗೊಂದು ರೂಟ್ ಹೋಗುತ್ತೆ, ಹಿಂಗೊಂದು ರೂಟ್ ಹೋಗುತ್ತೆ. ನಾವು ಹಿಂಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ನಾವು ಕೃಷ್ಣರಾಜಪುರ, ಹುಣಸೂರು, ಇಲ್ಲಿ ಈ ರೂಟ್ ಹೋಗ್ಬೇಕು. ನಾವು ಈ ರೂಟ್ ಹೋಗೋಣ, ಇರಟಿ ಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಗುರು. ಇರಟಿಗೆ ಹೋಗ್ಬೇಕು. ನಮ್ಮ ರೂಟ್ ಹೇಳಿದ್ದೀನಿ ನಿಮಗೆ, ಸಿಂಪಲ್ ಗುರು. ಯಾರು ಬೈಕರ್ಸ್ ನೀವು ಬರ್ತಾಯಿದ್ರು, ಕಾರಲ್ಲಿ ಬರ್ತಾಯಿದ್ರೆ ಆ ರೂಟಲ್ಲಿ ಹೋಗಿ. ರೋಡು ಪೀಸ್ಫುಲ್ ಆಗಿರುತ್ತೆ, ಯಾವುದೋ ಟ್ರಾಫಿಕ್ ಇರೋಲ್ಲ. ಈ ಪಿರಿಯಾಪಟ್ಟಣ ಹಾಗೆ ಈ ಕಡೆ ಸೈಡೆಲ್ಲ ತುಂಬ ಹಿಂಸೆ. ಅದಕ್ಕೋಸ್ಕರ ನಾವು ಹೊರಟಿರುವಂಥದ್ದು ರೂಟ್ ಬಂದ್ಬಿಟ್ಟು ಸಿಂಪಲ್ಲಾಗಿ ಕುಶಾಲನಗರ, ವಿರಾಜಪೇಟೆ, ಇರಟಿಯಿಂದ ಕೊಟ್ಟಿಯೂರು. ಕೊಣನೂರಲ್ಲಿದ್ದೀವಿ. ರೋಡ್ ಸೈಡಲ್ಲೇ ಯಾವುದೋ ಒಂದು ಹಳೇ ಹೋಟ್ಲಿತ್ತು, ಊಟ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಅವನು ದೋಸೆ ಹೇಳಿದ್ದಾನೆ, ನಾನು ದೋಸೆ ಹೇಳಿದ್ದೀವಿ. ನಮ್ಮ ದೋಸೆಯಲ್ಲಿ ಬರ್ತಾಯಿದೆ ನೋಡಿ, ದೋಸೆ ಟಿಪಿಕಲ್ ಹಳೇ ಹೋಟ್ಲು ದೋಸೆ. ನೋಡೋಣ ಹೆಂಗಿದೆ. ವಾವ್, ಪಲ್ಯ ಕಮ್ಮಿ ಇದೆ, ನಂಚೂರು ಹಾಕ್ಸ್ಕೊವ. ಫಸ್ಟು ಬ್ಯಾಟಿಂಗ್ ಆಡ್ಬಿಡ್ತೀನಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಇದು ಯಾವುದೋ ಹಳೇ ಹೋಟ್ಲು ಕೊಣನೂರ ಹತ್ರ ಇದ್ದೀವಿ.
ರೋಡ್ ಸೈಡ್ ಬರುತ್ತೆ ಕೊಣನ್ಗೆ ಹೋಗ್ಬೇಕಾದ್ರೆ. ಹಿಂಗೆ ಹೋದರೆ ನಿಮಗೆ ಕುಶಾಲನಗರ ಹೋಗುತ್ತೆ. ದೋಸೆ ಆರ್ಡ್ರ್ ಮಾಡಿದ್ವಿ. ದೋಸೆ ಮಾತ್ರ ಸಖತ್ತಾಗೈತೆ. ಹೆಂಗೆ ದೋಸೆ ಸಖತ್ತಾಗೈತೆ. ಅದಕ್ಕೆ ಹೇಳೋದು ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತ. ಗೌಡ ಸಖತ್ತಾಗೈತೆ ದೋಸೆ, ಸೂಪರ್ ಆಗೈತೆ. ಮಾತ್ರ ಸಾಕಾದಾಯ್ತು ದೋಸೆ. ಎಳ್ಳೆಳ್ಳು ತಿನ್ಬಿಟ್ಟೆ ಗುರು, ಎಳ್ಳೆಳ್ಳು ಅದ್ಭುತವಾಗಿತ್ತು. ಬೆಂಗಳೂರಲ್ಲಿ ಎಷ್ಟೋ ಹೋಟ್ಲಿಗೆ, ಯಾವುದ್ಯಾವುದೋ ಹೋಟ್ಲಿಗೆ ಎಷ್ಟೆಷ್ಟೋ ಕೊಟ್ಟು ದುಡ್ಡು ಕೊಟ್ಟು ತಿಂತೀವಿ, ಇಷ್ಟ ಆಗಲ್ಲ. ಬಟ್ ಇಲ್ಲಿ ಮಾತ್ರ ಸಖತ್ತಾಗಿತ್ತು. ಹೋಟ್ಲು ಮಾತ್ರ ಹಳೇದು, ಸ್ವಲ್ಪ ನೀಟ್ನೆಸ್ ಕಮ್ಮಿ, ಆದ್ರೂ ಕ್ಲೀನಾಗಿ ಮಾಡಿಕೊಟ್ಟಿದ್ರು. ಚೆನ್ನಾಗಿತ್ತು ಗುರು. ಲಕ್ಷ್ಮೀ, ಕೊಡಗು ಜಿಲ್ಲೆಗೆ ಬಂದ ತಕ್ಷಣ ತಾಯಿ ನಮ್ಮವ್ವ ಗೋಮಾತೆ ವೆಲ್ಕಮ್ ಮಾಡ್ತಾ ಇದ್ದಾಳೆ ನಮ್ಮನ್ನ. ಮಧ್ಯ ರೋಡಿಗೆ ಬಂದು ಕುಶಾಲನಗರ ಇರಬೇಕು. ಕುಶಾಲನಗರ ಹತ್ರನೇ ಇದೀವ. ಕುಶಾಲನಗರನ ಗೊತ್ತಿಲ್ಲ, ಕುಶಾಲನಗರನೇ ಇರ್ಬೋದಾ. ಒಟ್ಟಿನಲ್ಲಿ ಎಲ್ಲ ಕಾಫಿ ಫ್ಯಾಕ್ಟ್ರಿಗಳು, ಟೀ ಫ್ಯಾಕ್ಟ್ರಿಗಳೆಲ್ಲ ಕಾಣ್ತಾ ಇದೆ ರೈಟ್ ಸೈಡ್ಗೆ. ಈಗೇನು ನೋಡ್ತಾ ಇರಲ್ಲಪ್ಪ ಇದು ನನ್ನ ಸುತ್ತಮುತ್ತ ಅಕ್ಕಪಕ್ಕ. ಓಹೋ ಮನೆ ಹೆಂಗಾಯ್ತು ಗುರು. ಕುಶಾಲನಗರಕ್ಕೆ ಬಂದಿದ್ದಂಗೆ ಮನೆಗಳ ರಾಶಿ, ಏನು ಡಿಸೈನ ಕಟ್ಕೊಬಿಟ್ಟ ಮಾತ್ರ. ಸಾಕಾಗಿದೆ ಸಿಟಿ ಕುಶಾಲನಗರ. ಬಂದು ಸುಮಾರು ವರ್ಷಗಳಾಯ್ತು ಗುರು. ಅದ್ಭುತವಾಗಿದೆ ಸಿಟಿ ಕುಶಾಲನಗರ. ಕರ್ನಾಟಕ ಕೇರಳ ಬಾರ್ಡ್ರು ಇನ್ನೇನು ಸ್ವಲ್ಪ ದೂರ ಇದ್ದು ಹೋಗ್ತಾ ಇದ್ದೀವಿ, ಹತ್ತತ್ರ ಇದೆ ಅಂತ ಅಂತಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು ಗುರು. ಸಣ್ಣದಾಗಿ ಸೋನೆ ಮಳೆ ಬಂದ್ರೂ ತೊಂದರೆ ಏನಿಲ್ಲ. ವಾಟರ್ ಪ್ರೂಫ್ ಆಗಲೇ 3 ಸತಿ ಹೇಳಿದ್ದೀನಿ ಗುರು, ವಾಟರ್ ಪ್ರೂಫ್ ಮಾಡಿದ್ದೀನಿ ಅಂತ. ಸೊ ಮೋಟರ್ ಒಳಗೆ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಫುಲ್ ವೈರ್ಲೆಸ್ ಮಾಡಾಕ್ಬಿಟ್ಟಿದ್ದೀನಿ. ಮಳೆ ಬರೋಂಗೆ ವಾತಾವರಣ ಆಗಿದೆ ಗುರು. ಯಾಕೆ ಬೇಕು ಅಂತ ಇಲ್ಲೇ ನಿಂತ್ಕೊಂಡು ರೈನ್ ಜಾಕೆಟ್ ಹಾಕೋತಾ ಇದ್ದೀವಿ. ರೈನ್ ಜಾಕೆಟು ಅವನು ಹಾಕೋತಾ ಇದ್ದಾನೆ, ನಾನು ಹಾಕೋತಾ ಇದ್ದೀನಿ. ಹೊಸ್ದಾಗಿ ಹಾಕಿ ತರಿಸಿದ್ದೀನಿ. ಪ್ರಪ್ರಥಮ ಬಾರಿಗೆ ಇನಾಗ್ರೇಷನ್ ಮಾಡ್ತಾಯಿದ್ದೀನಿ ರೈನ್ ಜಾಕೆಟ್ದು. ಇದು ಒಂಥರ ಯಾವ ಕಲರ್ ಇದು? ಇದು ಒಂಥರ ಕಲರ್. ಇದು ಯಾವ ಕಲರ್ ಅಂತ ಗೊತ್ತಿಲ್ಲ. ಬ್ಲ್ಯಾಕ್ ಕಲರ್ ಪ್ಯಾಂಟು, ಈ ಕಲರ್ ರೈನ್ ಜಾಕೆಟ್. ಇದೊಂಥರ ಮಾನ್ಸೂನ್ ಮೋಟರ್ ವ್ಲಾಗ್ ಆಯ್ತು ಗುರು. ಫುಲ್ಲು ಮಳೆಯಲ್ಲಿ ಈಗ ನಿಮಗೆ ಮೋಟರ್ ವ್ಲಾಗ್ ಮಾಡಿ ತೋರಿಸ್ತೀನಿ. ಇದಕ್ಕಾದರೂ ಒಂದು ಲೈಕ್ ಮಾಡಿಬಿಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿಬಿಡ್ರಪ್ಪ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಬಿಡಿ. ಫುಲ್ಲು ಮೋಟೋ ವ್ಲಾಗು, ವಾಟರ್ ಪ್ರೂಫು, ಮಳೆಯಲ್ಲಿ ಜೊತೆಯಲ್ಲಿ ಫುಲ್ ಚಿತಾಲ್ ಪತಾಲ್ ಅಮಲ್ ದುಮುಲ್, ಫುಲ್ ವಾಟರ್ ಪ್ರೂಫ್ ಗುರು. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಕ್ಯಾಮ್ರಾ ಎಷ್ಟೇ ಏನೇನಾದರೂ ಏನೋ ಕಿದಳಕ್ಕಾಗಲ್ಲ ಮಳೆ ಕೈಲಿ. ಯಾಕೆಂದರೆ ವಾಟರ್ ಪ್ರೂಫು. ಇದು ಬಂದ್ಬಿಟ್ಟು ಆ್ಯಕ್ಷನ್ ಕ್ಯಾಮ್ರಾ DJ ಇದು. ಇದಕ್ಕೆ ಮೈಕು ಮಾಮೂಲಿ ಎಲ್ಲ ವೈರ್ಲೆಸ್ ಬರುತ್ತೆ, ಅಂದರೆ ವೈರ್ ಬರುತ್ತೆ. ಒಂದು ಹೆಡ್ಫೋನ್ ಬರುತ್ತೆ, ಹೆಡ್ಫೋನ್ ಸಿಗಿಸ್ಕೊಂಡು ಆರಾಮಾಗಿ ರೆಕಾರ್ಡ್ ಮಾಡ್ಬೋದು ಮೈಕ್ ಇದು ಹೆಲ್ಮೆಟ್ ಒಳಗೆ. ನಿಮಗೆ ವಾಟರ್ ಪ್ರೂಫ್ ಬೇಕಂದ್ರೆ ಇದಕ್ಕೆ ವೈರ್ಲೆಸ್ ಮೈಕ್ ಬರುತ್ತೆ ಗುರು. DJI ಮಿನಿ ಮೈಕ್ 2 ಅಂತ ವೈರ್ಲೆಸ್ ಮೈಕ್ ಬರುತ್ತೆ. ಆ ಒಂದು ಟ್ರಾನ್ಸ್ಮಿಟ್ರನ್ನ ತೊಗೊಂಡು ನೀವು ಹೆಲ್ಮೆಟ್ ಒಳಗೆ ಫಿಕ್ಸ್ ಮಾಡ್ಕೊಬಿಟ್ರೆ ನೀವು ಫುಲ್ಲು ವಾಟರ್ ಪ್ರೂಫ್ ಆಗೋಗುತ್ತೆ. DJI ಕ್ಯಾಮ್ರಾನು ವಾಟರ್ ಪ್ರೂಫು, ಒಳಗಡೆ ಮೈಕು ವಾಟರ್ ಪ್ರೂಫು, ಆರಾಮಾಗಿ ರೆಕಾರ್ಡ್ ಮಾಡ್ಬೋದು. ಎಷ್ಟೊತ್ತಾದರೂ ಮಳೇಲಿ ಏನು ಚಿಂತೆ ಇಲ್ಲ ಗುರು. ಫುಲ್ಲು ಮೋಟರ್ಲಾಗು ಚಿಂದಿಯಾಗಿ ಬರುತ್ತೆ. ನಾನೀಗ ಮಾಡ್ತಾಯಿದ್ದೀನಿ ನೋಡಿ. ಆಗಾಗ ಸ್ವಲ್ಪ ಇದನ್ನು ನೀರನ್ನ ಒರೆಸ್ಕೋಬೇಕಾಗತ್ತೆ ಅಷ್ಟೇ, ಸಿಂಪಲ್ಲು. ಅಯ್ಯೋ ಬಸ್ಸು ಶುಂಠಿಕೊಪ್ಪ ಮಾರೆ. ಶುಂಠಿಕೊಪ್ಪದಲ್ಲಿ ಇದ್ದೀನಿ ಈಗ. ಹುಟ್ಟಿ ಇಷ್ಟು ವರ್ಷ ಆದ್ರೂ ನಮ್ಮ ಹಾಸನದ ಪಕ್ಕದಲ್ಲೇ ಇಲ್ಲೇ ಒಂದು 70 ಕಿಲೋಮೀಟರ್ ಒಂದು ಶುಂಠಿಕೊಪ್ಪಕ್ಕೆ ಬರೋಕ್ಕಾಗಿಲ್ಲ ನನ್ನ ಕೈಲಿ. ಏನು ಹೇಳ್ತೀನಪ್ಪ ಇದಕ್ಕೆ. ನಮ್ಮ ಕರ್ನಾಟಕನೇ ಪ್ರಾಪರಾಗಿ ಸುತ್ತಿಲ್ಲ ಮಾರಾಯ. ನನ್ನ ನೆಕ್ಸ್ಟು ಮುಂದಿನ ಒಂದು ಏನಿದೆ ಧ್ಯೇಯ, ಏನಂತಾರೆ ಅದಕ್ಕೆ, ಗುರಿ, ಕರ್ನಾಟಕ ಸುತ್ತಬೇಕು. ಉತ್ತರ ಕರ್ನಾಟಕ, ಮೇನ್ ಉತ್ತರ ಕರ್ನಾಟಕ ಸುತ್ತಬೇಕು. ವಾವ್ ಎಂಥ ವಾತಾವರಣ. ಮುಂದ್ಗಡೆ ಬೆಟ್ಟದ ಮೇಲೆ ಹಿಮ ಹಂಗೆ ಹಾಸ್ಕೊಬಿಟ್ಟಿದೆ, ಚಾಪೆ ಹಾಸ್ಕೊಂಡು ಮನೆಕೊಬಿಟ್ಟೈತೆ ಅಂತಾರಲ್ಲ ಹಂಗೆ. ಶುಂಠಿಕೊಪ್ಪ ಆಗ್ಲಿಂದ ಮುಂದ್ಗಡೆ ಕಾರ್ ಹೋಯ್ತೈತೆ ನೋಡಿ, ಒಂದು ಸೆಲೆರಿ, ಅದರಿಂದನೇ ಹೋಯ್ತಾ ಇದ್ದೀನಿ. ನಾನೇ 25ರಲ್ಲಿ ಹೋಗ್ತಾ ಇದ್ದೀನಿ. ಕಾರ್ ತಗೊಂಡು 25ರಲ್ಲಿ ಹೋಯ್ತಾರಲ್ಲ, ಇನ್ನೆಷ್ಟರ ಮಟ್ಟಿಗೆ ಮೈಲೇಜ್ ತರ್ತಾ ಇರ್ಬೋದು ಗೌಡ್ರಿ ಇವರು ಸಾಹೇಬ್ರು. ಹೆಂಗವ್ರು ನೋಡೋಣ, ಅಂಕಲ್ಲು ಎಕ್ಸ್-ಮಿಲಿಟ್ರಿ ಆಫೀಸರ್ ಇದ್ದಂಗೆ ಅವ್ರಿಗೂ. ಓಹೋ ಸೂಪರ್ ಅಂಕಲ್, ನೀವು ಮಾತ್ರ ಬೆಂಕಿ. ಬೆಂಗಳೂರಿಗೆ ಮಾತ್ರ ಬರೋಕ್ಕೆ ಹೋಗಬೇಡಿ. ಆ ಟ್ರಾಫಿಕಲ್ಲಿ ಸಿಕ್ಕಾಕ್ಬಿಟ್ರೆ ನಿಮ್ಮನ್ನ ಹಣ್ಗಾಯಿ ನೀರ್ಗಾಯಿ ಮಾಡಾಕ್ಬಿಡ್ತಾರೆ. ನೀವು ಏನಿದ್ರು ಈ ಕೊಡಗು, ಈ ವೀರಾಜಪೇಟೆ, ಈ ಸುತ್ತಮುತ್ತಲೇ ಓಡಾಡ್ಕೊಂಡು ಆರಾಮಾಗಿರಿ. ರೋಡು ವಿಶಾಲಗಳಿದೆ, ಫ್ರೀ ಆಗಿದೆ ರೋಡು, ಏನೂ ಆಗಲ್ಲ, ಏನೂ ಅನಿಸಲ್ಲ. ಜನಗಳು ಏನೇ ಇದ್ರೂ ಸ್ವಲ್ಪ ಬೈಕೊಂಡು ಸುಮ್ಮನೆ ಬಿಡ್ತಾರೆ. ಬೆಂಗಳೂರಲ್ಲಿ ಮುಂದೆ ಒಬ್ಬ ಹಿಂದೆ ಒಬ್ಬ ಅಕ್ಕದಲ್ಲಿ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ನಿಮ್ಮನ್ನ ಅಟ್ಯಾಚ್ ಮಾಡಿಬಿಡ್ತಾರೆ. ಅವನು ಯಾವಲ್ಲ ಅವನು ಹೋಗೋ ತೊಳ್ಡು ಏನು ಬ್ರೇಕ್ ಹೊಡೆದು ಸಾಯ್ತವ್ರತೆಗೆ.
ಇಲ್ಲ ಹೋಗ್ಬೇಕು, ಇಲ್ಲ ಇರಬೇಕು. ವಯಸ್ಸಾಗಿದೆ, ಸಾರಿ ಅಂಕಲ್, ನೋಡ್ನಿಲ್ಲ ನೀವು ಜರ್ಕ್ ಹೊಡಿತಾ ಇದ್ದೀರಾ. ನಮಗೆ ಹಂಗೆ ಗಾರ್ಡ್ ಸೆಕ್ಷನಲ್ಲಿ ಕ್ರಾಸ್ಗಳಲ್ಲಿ ಜರ್ಕ್ ಹೊಡೆದ್ಬಿಟ್ರೆ ಬಾಯಿ ಬಂದಂಗೆ ಆಗ್ಬಿಡುತ್ತೆ. ಸೊ ಬೇಜಾರು ಮಾಡ್ಕೊಬೇಡಿ ಏನೋ ಮಾತಾಡಿದೆ ಅಂತ. ನಿಮಗಿಂತ ಚಿಕ್ಕಲ್ಲಿ ವಯಸ್ಸಲ್ಲಿ ಚಿಕ್ಕ ಹುಡುಗ ಹೊಟ್ಟೆಗೆ ಹಾಕಿ ಹೊಡಿ. ಅವನ ಅಜ್ಜಿ ಮಡಿಕೇರಿಗೆ ಬಂದಿದ್ದು ಮಾರ. ಮಳೆ ಏನು ಮಡಿಕೇರಿ ಅಂದರೆ ಮಳೆ, ಮಳೆ ಅಂದರೆ ಮಡಿಕೇರಿ ಮಾರ. ಏನು ರಾಷ್ಟ್ರ ಗೊತ್ತೈತೆ ಬತ್ತಿದಂಗೆ ಸುರು ಹಚ್ಕೊಂಡೇ ಬಿಡ್ತಂಗೆ. ಮಾನ್ಸೂನಲ್ಲೇನಾದರೂ ಮಡಿಕೇರಿಗೆ ಬಂದರೆ ಇದೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು ನೀವು. ದಡಿ ಹೋಯ್ತಾ ಕೂತೈತಂಗೆ ಮಳೆ. ವಾತಾವರಣ ಅದ್ಭುತವಾಗಿದೆ. ಈ ಚಳಿಗೆ ಬಿಸಿ ಬೋಂಡ ಬಿಸಿಯಾಗಿ ಏನಾರು ತಿನ್ನಕ್ಕೆ ಸಿಕ್ಬಿಟ್ರೆ ಮೈಯೆಲ್ಲ ಬೆಚ್ಚಿಗೆ ಮಾಡ್ಕೊಡ್ಬೋದು ಹಂಗೆ. ಅಯ್ಯೋ ಅಕ್ಕ ತಡಿ ಹೋಯ್ತೀನಿ. ನಮ್ಮಯ್ಯ ಹೆದರ್ಸ್ಬಿಟ್ಟಿಯ. ಮೊದಲೇ ಲೇಡಿ ರೈಡರ್ಸ್ ಕಂಡ್ರೆ ಪುಕ ಅನ್ನೋದೆ. ನೀನು ಮದಿ ರೋಡಿಗೆ ಹಂಗೆ ಬಂದ್ಬಿಟ್ರೆ ಕಷ್ಟ. ಆಮೇಲೆ ಆಟೋ ಡ್ರೈವರ್ಸ್ನ ಕೇಳಬೇಕು. ಅಣ್ಣ ವೀರೇಶ್ಪೇಟೆ ಹೆಂಗೆ ಹೋಗೋದು? ಓಪ್ಪ ಆರಾಮ ಹೋಗ್ರಮ್ಮ. ಬಾಯಿಗೆ ತೊತ್ತಿರಲ್ಲಪ್ಪ ಮಡಿಕೇರಿ ಅವರು, ಭಾಳ ಡೇಂಜರಪ್ಪ ನೀವೆಲ್ಲ. ಅಣ್ಣ ವೀರೇಶ್ಪೇಟೆ ಹಿಂಗೆ ಹೋಗೋದ? ವೀರೇಶ್ಪೇಟೆ ಹಾಂ ಭಾರಿ ಜನ ಮಕ್ಳಿದಾರಲ್ಲೇ ಹಿಂಗೆ ಕಂಡ್ರೆ ಹೋಗೋದು. ಕೇರಳ ನನ್ನ ಮಕ್ಕಳು ನಮಗೆ ತಪ್ಪು ಹೇಳ್ತಾರೆ. ಅಣ್ಣ ವೀರೇಶ್ಪೇಟೆ ಇದೇ ರೋಡಾ? ನನ್ನ ಮಕ್ಕಳು ಸುಳ್ಳು ಹೇಳ್ತಾರೆ ನಮಗೆ, ಕೇರಳದವರು. ಇದೇ ರೋಡಲ್ವಾ? ಎಂಥ ನನ್ನ ಮಕ್ಕಳು ನನಗೆ ಸುಳ್ಳು ಹೇಳ್ತಾರೆ ನೋಡು ದಾರಿ ತಪ್ಸೋಕ್ಕೆ. ಕೇರಳದವ್ರು ನನ್ನ ಮಕ್ಕಳು ದಾರಿ ತಪ್ಸೋಕ್ಕೆ ರೂಟ್ ಹೆಂಗೆ ಹೇಳ್ತಾರೆ ನೋಡಿ. ವೀರೇಶ್ಪೇಟೆ ಅಂದ್ರೆ ಹಂಗೆ ಹೋಗಿ ಅಂತವ್ರೆ. ಕೋತಿ ನನ್ನ ಮಕ್ಕಳು. ಕೇರಳದವರು ಮಲ್ಲಾಗ್ರು ನನ್ನ ಮಕ್ಳು ಗುರು ಎಲ್ಲ ಅಲ್ಲೇ. ಕೆಲವ್ರು ಮಾತ್ರ ವೀರೇಶ್ಪೇಟೆ ರೋಡು ಹೆಂಗೆ ಅಂತ ಕೇಳಿದ್ರೆ ಇದೇ ರೋಡು ಹೋಗೋದು. ಈಗ ಅಲ್ಲಿ ಹೇಳಿದ್ರಲ್ಲ ಕರೆಕ್ಟ್ ರೋಡ್ ಇದೆ, ಅಲ್ಲಿ ಕೇರಳದವ್ರು ಕೇಳಿದ್ರೆ ಮೇಲೋಗಿ ಅಂತವ್ರೆ. ಖತರ್ನಾಕ್ ನನ್ನ ಮಕ್ಳು ಗುರು ಕೇರಳದವರು. ಸುಮ್ಮನೆ ಇದ್ರೆ ಚಡ್ಡಿ ಬಿಚ್ಬಿಟ್ಟು ಸುಮ್ಮನೆ ಇದ್ರೆ ಚಡ್ಡಿ ಬಿಚ್ಕೊಂಡು ಹೋಗ್ಬಿಡ್ತಾರೆ ಅಂತ ನನ್ನ ಮಕ್ಕಳು ಕೇರಳದವರು. ಭಾಳ ಹುಷಾರಾಗಿರ್ಬೇಕು ಕಣ್ರಪ್ಪ. ರೋಡಲ್ಲೆಲ್ಲ ನೀರಿನ ಹಾವಳಿ. ಒಳ್ಳೆ ಕೆಂಪು ನೀರು ಕಂಡಂಗೆ ಕಾಣ್ತೈತೆ ಗುರು. ಕಲ್ಲರ್ ನೀರು, ಕೇಸರಿ ನೀರು. ಸಖತ್ತಾಗಿದೆ ಅನುಭವ. RX-ಅಲ್ಲಿ ಮಳೆಯಲ್ಲಿ ಮಾನ್ಸೂನ್ ರೈಡ್ ಮಾಡಿ ಅದ್ಭುತವಾಗಿರುತ್ತೆ ಫೀಲಿಂಗು. ಸಖತ್ತಾಗಿರುತ್ತೆ. ವಾ ವೀರಾಜ್ಪೇಟೆ ಯಾರ್ರೀ ವೀರಾಜ್ಪೇಟೆ ಇಳ್ಕೊಬಿಡ್ರಪ್ಪ. ವೀರಾಜ್ಪೇಟೆ ಇದೆ ಹೆಂಗುರ. ಆ ಕಡೆ ಸೈಡ್ ನೋಡಿ, ಅಬ್ಸರ್ವ್ ಮಾಡಿ. ಅಂಚಿನ ಏನು ರೂಫಿಂಗ್ ಕಾಣ್ತಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅದು ಕೆಂಪಿಗೆ. ಸೂಪರ್ ವೀರಾಜ್ಪೇಟೆ. ಬಿಡಮರೆ ಕೂರ್ಗಲ್ಲಿರೋರ್ಗೂ ಒಂದು ಅದೃಷ್ಟ ಕಂಡುಬಿಡಮರೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಇರೋದಕ್ಕೂ ಏನೋ ಒಂಥರ ಅದೃಷ್ಟ ಕೂರ್ಗಲ್ಲಿ. ಒಳ್ಳೆ ವಾತಾವರಣ, ನೋ ಪೊಲ್ಯೂಷನ್ಸ್, ಒಳ್ಳೆ ಫುಡ್ಡು. ನೆನೆಸ್ಕೊಂಡ್ರೆ ಒಳ್ಳೆ ವೆದರು. ಮೈಯೆಲ್ಲ ಜುಮ್ ಅನ್ನೋದಪ್ಪ. ಯಾರು ವೀರೇಶ್ಪೇಟೆ ಅಥವಾ ಕೂರ್ಗಿಂದ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ರೆ ಈಗ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಟ್ರಪ್ಪ. ಯಾವ್ಯಾವ ಊರಿಂದ ಮಾತಾಡ್ತಾ ಇದ್ದೀರಾ, ಯಾವ ಊರಿಂದ ಕಮೆಂಟ್ ಮಾಡ್ತಾಯಿದ್ದೀರಾ ಅನ್ನೋದನ್ನ ತಿಳಿಸ್ಕೊಡಿ. ವಾವ್ ನನಗೆ ಎಷ್ಟೊಂದು ಖುಷಿ ಆಗ್ತಾಯಿದೆ ಅಂದರೆ, ಖುಷಿ ಅನ್ನೋದಕ್ಕಿಂತ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ, ಈ ವಾತಾವರಣದಲ್ಲಿ ಬೈಕ್ ಹೊಡಿತಿರ್ಬೇಕಾರೆ ಅದು ನನಗೆ ಆಗ್ತಾಯಿದೆ ಗುರು. ಎಂಥ ವಾತಾವರಣ ಗುರು, ಹೆಂಗೆ ಕಾಣ್ತಾಯಿದೆ ನೋಡಿ ಆ ರೋಡು, ಆ ನೇಚರು. ವಾವ್. ಇನ್ನೇನು ಸಂಜೆ ಆಗಿ ಕತ್ಲೆ ಆಗ್ತಾಯಿದೆ. ಆ ಟೈಮಲ್ಲಿ ನಾನು ವೀರಾಜ್ಪೇಟೆಯಿಂದ ಕೇರಳ ಬಾರ್ಡ್ರವರೆಗೆ ಹೋಗ್ತಾಯಿದ್ದೀನಿ. ಬಾರ್ಡ್ರ್ ಹತ್ರ ಹೋಗ್ತಾಯಿದ್ದೀನಿ. ಸೊ ಅಲ್ಲಿ ಬರುವಂಥ ಒಂದು ಘಾಟ್ ಇದು. ಯಾವ ಘಾಟೋ ನನಗಂತೂ ಗೊತ್ತಿಲ್ಲ, ಬಟ್ ಸಕ್ಕತ್ತಾಗಿದೆ ನೇಚರ್ ಮಾತ್ರ. ಅದ್ಭುತವಾಗಿ ಫೀಲ್ ಆಗ್ತಾಯಿದೆ. ವಾವ್, ವಾಟ್ ಎ ನೇಚರ್ಗೆ ಸಾಟಿನೇ ಹುಡುಗರು. ಚಿಂದಿ ಫಾಗು ಅನ್ಕೊಬಿಡಿ. ಚಿಂದಿ ಫಾಗು ಅಂತಾರಲ್ಲ, ಚಿಂದಿ. ಏನು ಕಾಣ್ತಾ ಇಲ್ಲ. ಹೆಡ್ಲೈಟ್ ಹಾಕೊಂಡ್ರು ಕಾಣ್ತಾ ಇಲ್ಲ ಗುರು. ಫುಲ್ ಮಬ್ಬ ಹೊಡಿತಾ ಗೊತ್ತೈತೆ. ಸಿಕ್ಕಾಪಟ್ಟೆ ನಿಧಾನದಲ್ಲಿ ಹೋಗ್ತಾ ಇದ್ದೀವಿ. ಗಾರ್ಡ್ ಸೆಕ್ಷನ್ ಬೇರೆ, ರಿಸ್ಕ್ ತೊಗೊಳಕ್ಕೆ ಆಲ್ರೆಡಿ ಅಲ್ಲೆಲ್ಲೋ ಕಾರ್ ಹೋಯ್ತಿರೋದು ಹೆಂಗೆ ಕಾಣ್ತೈತೆ, ಕೆಂಪು ದೀಪ ಕಂಡಂಗೆ ಕಾಣ್ತೈತೆ. ಇಲ್ಲ ಗಾಡಿಗಳು ಓಡಾಡ್ತದೆ, ತೊಂದರೆ ಏನಿಲ್ಲ. ಇನ್ನೂ ಈಗ ತಾನೇ ಕತ್ಲೆ ಆಗಿದೆ. ಇನ್ನೊಂದು 50 ಕಿಲೋಮೀಟರ್ ಆದರೆ ನಾವು ರೀಚ್ ಆಗಿಬಿಡ್ತೀವಿ ನಮ್ಮ ಡೆಸ್ಟಿನೇಷನ್ ಗುರು.
ಹೇ ಗಾಯ್ಸ್, ನೋಡಿದ್ರಲ್ಲ, ಬಂದು ತಲುಪಿದ್ದೀವಿ. ಟೆಂಪಲ್ ಇನ್ನೊಂದು 1.5 ಕಿಲೋಮೀಟರ್ಸ್ ಆಗುತ್ತೆ. ಹೈವೆಲ್ಲ ಯಾವುದು ನೀನೋಸ್ ರೆಸಿಡೆನ್ಸಿ ಇದೆ ಅಂತ ಇದೆ. ನೋಡಿದ್ರಲ್ಲ ಗುರು, ನಾವು ಬಂದಿರೋ ರೋಡಲ್ಲಿ ಯಾವ ಟ್ರಾಫಿಕ್ಕು ಇಲ್ಲ, ಏನಿಲ್ಲ. ಈಸಿಯಾಗಿ ಬಂದ್ವಿ. ನಾಳೆ ಈಸಿಯಾಗಿ ದರ್ಶನ ಮುಗಿಸ್ಕೋತೀವಿ. ರೇರ್ಲಿ ಎಲ್ಲ ನಮ್ಮ ಕರ್ನಾಟಕ ಗಾಡಿಗಳು ಕಾಣಿಸ್ತಾ ಇರೋದು. ಇಲ್ಲಿ ಮಿಕ್ಕಿದ್ದೆಲ್ಲ ಬೇರೆ ಕೇರಳ ಗಾಡಿಗಳೇ ಬಂದಿರೋದು. ಸ್ವಲ್ಪ ಕತ್ಲೆ ಆದ್ರೂ ರೋಡ್ ಫ್ರೀ ಇತ್ತು ಗುರು, ಟ್ರಾಫಿಕ್ ಏನಿಲ್ಲ. ಸೊ ಅದೇ ಬೆಂಗಳೂರಲ್ಲಿ ಬಂದರೆ, ಬೆಂಗಳೂರಲ್ಲಿ ಇರೋವಂತಹ ಜನಗಳೆಲ್ಲ ಬಂದರೆ ಇನ್ನೇನಾಗುತ್ತೆ, ವೀಕೆಂಡಲ್ಲಿ ರಶ್ ಆಗುತ್ತೆ ಗುರು, ಅಷ್ಟು ಬಿಟ್ಟರೆ ವೀಕೆಂಡಲ್ಲಿ ಅಂತ ಏನು ರಶ್ ಏನಿಲ್ಲ.